ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M42 5G ಸ್ಮಾರ್ಟ್ ಫೋನ್ ಇರುವಂಥದ್ದು. ಈ ಒಂದು ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ಸ್ಯಾಮ್ಸಂಗ್ನ ಚೀಪೆಸ್ಟ್ 5G ಸ್ಮಾರ್ಟ್ ಫೋನ್ ಆಗಿರುವಂಥದ್ದು. ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟ್ ಬಂದ್ಬಿಟ್ಟು 20,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 20,000 ರೂಪಾಯಿ ಕೊಟ್ಬಿಟ್ಟು ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು. 20,000 ಕೊಡುವಂಥದ್ದು ಏನಪ್ಪ ಇದೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಇದರೊಳಗೆ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಇರುವಂಥದ್ದು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ. ಯಾವುದೇ ಒಂದು ಬ್ಯಾಕ್ ಕವರ್ನ ಈ ಒಂದು ಬಾಕ್ಸ್ ಒಳಗೆ ನೀಡಿಲ್ಲ, ಒಂದು ಬೇಜಾರಾಗುವಂಥ ವಿಷಯ ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ನು ಬಿಟ್ಟರೆ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ ಒಂದು ಲೆವೆಲಿಗೆ ಅಷ್ಟೊಂದು ವೆಯ್ಟ್ ಇಲ್ಲ, ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ಬಾಕ್ಸ್ ಒಳಗೆ ನಿಮಗೆ 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು. ಗಮನಿಸ್ತಾ ಇದ್ರೆ 15 ವ್ಯಾಟ್ ಅಂತ ಅಂದರೆ 20,000 ರೂಪಾಯಿಗೆ ಓಕೆ, ಇನ್ನೂ ಜಾಸ್ತಿ ಇಡ್ಬೋದಾಗಿತ್ತು. ಅದನ್ನು ಬಿಟ್ಟರೆ ಇನ್ನೊಂದು USB Type-C ಡಾಟಾ ಕೇಬಲ್ ಇರುವಂಥದ್ದು. Type-A ಇಂದ Type-C ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆಯಿಂದ ಅಂತೂ ತುಂಬ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ. ಓಕೆ, ಮೊದಲದಾಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ ಆಗಲದಂಗೆ ಒಂದು ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ, ಸುಮಾರು 190 ಗ್ರಾಮನ್ನು ಹೊಂದಿರುವಂಥದ್ದು. ಥಿಕ್ನೆಸ್ ಕೂಡ ತುಂಬ ಕಡಿಮೆ ಇದೆ, ಕೇವಲ 8.6 mm ಥಿಕ್ನೆಸ್ ಹೊಂದಿರುವಂಥದ್ದು. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡನ್ನು ಅವ್ರು ಹಾಕಿಲ್ಲ, ಸೊ ನೀವೇ ಸ್ಕ್ರೀನ್ ಗಾರ್ಡನ್ನು ಹಾಕೋಬೇಕಾಗುತ್ತೆ, ಬೇಜಾರಾಗುವಂಥ ವಿಷಯ. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇದೆ. ಯೂಶಲಿ ಪ್ರೈಸ್ ರೇಂಜಲ್ಲಿ ಪಂಚೋಲ್ ಕ್ಯಾಮ್ರಾ ನೀಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು. ಬಾಟಮಲ್ಲೂ ಒಂದು ಲೆವೆಲಿಗೆ ಬೆಸಲ್ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಫ್ರಂಟಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೊಂದಕ್ಕೆ ಬಂತು ಅಂತಂದರೆ ನೋಡಿದವ್ರೆಲ್ಲರೂ ಕೂಡ ಈ ಒಂದು ಫೋನ್ನ ಬ್ಯಾಗನ್ನು ಗ್ಲಾಸ್ ಬ್ಯಾಗ್ ಅಂತ ಅನ್ಕೋತಿರೋದ್ರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಗ್ ಆಗಿರುವಂಥದ್ದು. ನೋಡೋದಕ್ಕೆ ಮಾತ್ರ ಗ್ಲಾಸ್ ರೀತಿ ಕಾಣುತ್ತೆ. ಡ್ಯುಯಲ್ ಟೋನ್ ಫಿನಿಷನ್ನು ಹೊಂದಿರುವಂಥ ಬ್ಯಾಗ್ ಇದಾಗಿರುವಂಥದ್ದು. ಟಾಪಲ್ಲಿ ಕ್ಯಾಮ್ರಾ ಸೈಡ್ ನಿಮಗೆ ಬ್ಲ್ಯಾಕ್ ಕಲರ್ ಇದ್ದರೆ ಬಾಟಮಲ್ಲಿ ಗಮನಿಸ್ತಾ ಇದ್ರೆ ಒಂದು ರೀತಿ ರೈನ್ಬೋ ಎಫೆಕ್ಟ್ ನಿಮಗೆ ಸಿಗ್ತಾ ಇರುವಂಥದ್ದು. ತುಂಬ ಪ್ರೀಮಿಯಮ್ ಆಗಿ ಹಿಂದ್ಗಡೆಯಿಂದ ಕಾಣುತ್ತೆ. ಸ್ಮಡ್ಜಸ್ ಅಷ್ಟೊಂದು ಆಗಲ್ಲ ಅನ್ನಿಸ್ತು ನನಗೆ. ಆಗುತ್ತೆ ಬಟ್ ಅಷ್ಟೊಂದು ಆಗಲ್ಲ. ಬಟ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಸ್ಕ್ರ್ಯಾಚ್ ಆಗೋ ಪ್ಲಾಸ್ಟಿಕ್ ಅಲ್ವಾ, ಸೊ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಅವರು ಬಾಕ್ಸ್ ಒಳಗೆ ಯಾವುದೇ ಬ್ಯಾಕ್ ಕವರ್ ನೀಡಿಲ್ಲ, ಇನ್ನೊಂದು ಬೇಜಾರಾಗುವಂಥ ವಿಷಯ. ಹಿಂದ್ಗಡೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತೊಂದು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಇದನ್ನು ಬಿಟ್ಟರೆ ಈ ಒಂದು ಫೋನ್ USB Type-C ಪೋರ್ಟ್ ಇದೆ. 3.5 mm ಹೆಡ್ಫೋನ್ ಜಾಕ್ಸ್ ಆಗಿರುವಂಥದ್ದು ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇರುವಂಥದ್ದು. 2 ಸಿಮ್ಮು ಅಥವಾ 1 ಸಿಮ್ ಅಥವಾ SD ಕಾರ್ಡ್ ಹಾಕೊಬೋದು ನೀವು. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅನ್ನಿಸ್ತು. ಇದು ಪ್ಲಾಸ್ಟಿಕ್ ಫ್ರೇಮನ್ನು ಹೊಂದಿರುವಂಥದ್ದು. ಸೊ ಈ ಪ್ರೈಸ್ ರೇಂಜಿಗೆ ಅಟ್ಲೀಸ್ಟ್ ಗ್ಲಾಸ್ ಬ್ಯಾಕನ್ನು ನೀಡಿದರೆ ಚೆನ್ನಾಗಿರ್ತಾ ಇತ್ತು. ಕೆಲವೊಂದು ಫೋನ್ಗಳಲ್ಲಿ ಈ ಪ್ರೈಸ್ ರೇಂಜಲ್ಲೂ ಕೂಡ ಪ್ಲಾಸ್ಟಿಕ್ ಬ್ಯಾಕೇ ನೀಡ್ತಾರೆ. ಬಟ್ 20,000 ಕೊಟ್ಬಿಟ್ಟು ಗ್ಲಾಸ್ ಬ್ಯಾಗ್ ಹಾಕಿದರೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇತ್ತು. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.6 ಇಂಚಿನ HD+ ರೆಸಲ್ಯೂಷನ್ನ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು. ಈ ಪ್ರೈಸ್ ರೇಂಜಲ್ಲಿ HD ಡಿಸ್ಪ್ಲೇ ಯಾರು ಕೊಡ್ತಾರೆ ಗುರು? ಯೋಚನೆ ಮಾಡಿ ನೋಡಿ. 20,000 ಕೊಡ್ತಾ ಇದ್ದೀವಿ ಅಂತಂದರೆ ಅಟ್ಲೀಸ್ಟ್ ಫುಲ್ HD ರೆಸಲ್ಯೂಷನ್ ಡಿಸ್ಪ್ಲೇ ಕೊಟ್ಟಿದ್ರೆ ಸೂಪರ್ ಆಗಿರ್ತಿತ್ತು. AMOLED ಡಿಸ್ಪ್ಲೇ ಕೊಟ್ಟಿದ್ರೆ ತುಂಬ ಒಳ್ಳೆಯ ವಿಷಯ, ಖುಷಿ ವಿಷಯ. ಆದರೆ ಇದು ಕೇವಲ 60 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಇನ್ನೊಂದು ಬೇಜಾರಾಗುವಂಥ ವಿಷಯ. ಈ ಪ್ರೈಸ್ ರೇಂಜಿಗೆ ಇವರು ನೀಡ್ತಾ ಇರುವಂಥ ಡಿಸ್ಪ್ಲೇ ತುಂಬ ಅಂದರೆ ತುಂಬ ಕಡಿಮೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಅಟ್ಲೀಸ್ಟ್ ಫುಲ್ HD ರೆಸಲ್ಯೂಷನ್ ನೀಡಬೇಕಾಗಿತ್ತು, ಅಥವಾ IPS ಡಿಸ್ಪ್ಲೇ ನೀಡಿ ಅಟ್ಲೀಸ್ಟ್ ರಿಫ್ರೆಶ್ ರೇಟ್ ಜಾಸ್ತಿ ನೀಡಿರೋದು ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಬಟ್ ಎರಡನ್ನೂ ನೀಡಿಲ್ಲ. AMOLED ನೀಡಿದರೆ ಅದು ಕೂಡ HD+, ಬೇಜಾರಾಗುವಂಥ ವಿಷಯ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಈ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 6GB ರ್ಯಾಮ್ ಮತ್ತು 128GB ಸ್ಟೋರೇಜು, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆಗಿರುವಂಥದ್ದು. ಸ್ಟೋರೇಜ್ ಬಂದುಬಿಟ್ಟು UFS 2.1 ಸ್ಟೋರೇಜು. UFS 2.1 ಪರವಾಗಿಲ್ಲ, 2.2 ನೀಡ್ಬೋದಾಗಿತ್ತು. 2.1 ಕೂಡ ನನಗನ್ನಿಸ್ತಂಗೆ ಚೆನ್ನಾಗಿದೆ. ಅಪ್ಲಿಕೇಶನ್ ಫಾಸ್ಟಾಗಿ ಲೋಡ್ ಆಗುತ್ತೆ, ನನಗನ್ನಿಸ್ತಂಗೆ ಓಕೆ. ಸ್ಟೋರೇಜು ಓಕೆ ಅಂತೀನಿ. ಆದರೆ ಈ ಪ್ರೈಸ್ ರೇಂಜಿಗೆ UFS 3.1 ಸ್ಟೋರೇಜನ್ನು ನೀಡುವಂಥ ಫೋನ್ಗಳು ಕೂಡ ಮಾರ್ಕೆಟ್ನಲ್ಲಿ ಇರುವಂಥದ್ದು. ಸೊ ಇಂಪ್ರೂವ್ ಆಗಬೇಕು ಸ್ಯಾಮ್ಸಂಗ್ ಈ ಒಂದು ವಿಷಯದಲ್ಲಿ. ಇನ್ನೂ ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡೋಣ. ಪ್ರೊಸೆಸರ್ ಒಂದು ಸೂಪರ್ ಆಗಿದೆ. ಪ್ರೊಸೆಸರ್ ಬಗ್ಗೆ ನಾನು ಎರಡನೇ ಮಾತಾಡಲ್ಲ. ಸ್ನ್ಯಾಪ್ಡ್ರ್ಯಾಗನ್ 750 ಪ್ರೊಸೆಸರ್ ಇರುವಂಥದ್ದು, ಆಯಿತಾ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 5G ಪ್ರೊಸೆಸರು. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ 3,60,70,000 ರೇಟಿಂಗನ್ನು ನೀಡ್ತಾ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಸೊ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರು ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಪ್ರೋಸರ್ ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ನಂಗೆ ಪ್ರೋಸರು ಅಂತ ಏನು ಕೆಟ್ಟ ಪ್ರೋಸರ್ ಅಂತ ಅನ್ನಿಸಿಲ್ಲ. 5G ಪ್ರೋಸರ್ ಚೆನ್ನಾಗಿದೆ. ಪ್ರೈಸ್ ರೇಂಜಿಗೆ ನನಗೆ ವರ್ತ್ ಅಂತ ಅನ್ನಿಸ್ತು. ಸ್ನ್ಯಾಪ್ಡ್ರ್ಯಾಗನ್ 750 ಪರವಾಗಿಲ್ಲ. ಇನ್ನೂ ಪವರ್ಫುಲ್ ಆಗಿರುವಂಥ ಪ್ರೋಸರ್ಗಳು ಸಿಗ್ತವೆ. 4G ಪ್ರೋಸರ್ಗಳು ಸಿಗ್ತವೆ. ಪವರ್ಫುಲ್ ಆಗಿರುವಂಥ 4G, ಇದಕ್ಕಿಂತ ಪವರ್ಫುಲ್ ಆಗಿರುವಂಥ 4G ಪ್ರೋಸರ್ ಸಿಗ್ತವೆ ನನಗೆ ಈ ಪ್ರೈಸ್ ರೇಂಜಲ್ಲೇ. ಸೊ ಇದು ಕೂಡ ಪರವಾಗಿಲ್ಲ. ಇದು ನನಗೆ ಬೇಜಾರು ಮಾಡಲಿಲ್ಲ. ಯೂಶಲಿ ಪ್ರೈಸ್ನಲ್ಲಿ ಯಾವ ಫೋನ್ ತೊಗೊಂಡ್ರು ಕೂಡ ನನಗೆ ಸಿಮಿಲರ್ ಪ್ರೋಸರ್ ಇರುತ್ತೆ. ಇದು ಪರವಾಗಿಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರಿಯರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 48 ಮೆಗಾಪಿಕ್ಸೆಲ್ ಮೈನ್ ಸೆನ್ಸರ್, 1.8 ಅಪರ್ಚರು. ಇದು ತೆಗೆಯುವಂಥ ಫೋಟೋ ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡೋದು. ಪರವಾಗಿಲ್ಲ, ಒಂದು ಪ್ರೈಸ್ ರೇಂಜಲ್ಲಿ ಒಂದು ಒಳ್ಳೆಯ ಫೋಟೋವನ್ನು ತೆಗೆಯುವಂಥ ಕ್ಯಾಮ್ರಾ ಇದರಲ್ಲಿರುವಂಥದ್ದು. ನನಗೆ ಇದು ಪರವಾಗಿಲ್ಲ ಅನ್ನಿಸ್ತು. ಆಯಿತಾ, ಆ ಸ್ಯಾಂಪಲ್ಸ್ನ ತೋರಿಸ್ತಾ ಇದ್ದೀನಿ. ಒಂದು ಲೆವೆಲ್ಗೆ ಲೋ ಲೈಟಲ್ಲಿ ಡೇ ಲೈಟಲ್ಲಿ ಎರಡೂ ಕೂಡ ಒಂದು ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅನ್ನಿಸ್ತು. ನನಗೆ ಸ್ಯಾಟಿಸ್ಫೈ ಆಯಿತು. ಈ ಒಂದು ತೆಗೆಯುವಂಥ ಫೋಟೋ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ನನಗೆ. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ ಇದು ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಕ್ಲಾರಿಟಿಯನ್ನು ಹೊಂದಿರುವಂಥ ಅಲ್ಟ್ರಾ ವೈಡ್ ಆ್ಯಂಗಲ್ ಶಾರ್ಟ್ಸನ್ನು ಇದು ತೆಗೆಯುತ್ತೆ. ಇದು ಕೂಡ ನನಗೊಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ಇದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಇರುವಂಥದ್ದು. 5 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು, ಪರವಾಗಿಲ್ಲ ಅದೊಂದು ಲೆವೆಲ್ಗೆ. ಮತ್ತಿನ್ನೂ 5 ಮೆಗಾಪಿಕ್ಸೆಲಿಂದು ಡೆಪ್ ಸೆನ್ಸರ್ ಇರುವಂಥದ್ದು. ಸೊ 5 ಮೆಗಾಪಿಕ್ಸೆಲ್ ನೀಡಿದ್ದಾರೆ. ಯೂಶಲಿ ಬೇರೆ ಫೋನ್ಗಳಲ್ಲಿ 2 ಮೆಗಾಪಿಕ್ಸೆಲ್ ನೀಡ್ತಾರೆ, 5 ಮೆಗಾಪಿಕ್ಸೆಲ್ ನೀಡಿದರೆ ಒಂದು ಒಳ್ಳೆ ವಿಷಯದಲ್ಲಿ ಇಷ್ಟಪಡ್ತೀನಿ. ರೇರ್ ಕ್ಯಾಮ್ರಾ ಕ್ವಾಲಿಟಿ ನನಗೆ ಒಂದು ಲೆವೆಲ್ ಇಷ್ಟ ಆಯಿತು. ನನಗೆ ಪರವಾಗಿಲ್ಲ. ಪ್ರೈಸ್ ರೇಂಜಿಗೆ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಇಂಪ್ರೆಸಿವ್ ಕ್ರೇಜಿಗಿರೋ ಅನ್ನಲ್ಲ. ಆಯಿತಾ, ಹೆವಿ ಐ ಎಂಡ್ ಫೋನ್ಗಳಿಗೆ ನಾನು ಕಂಪೇರ್ ಮಾಡಲ್ಲ. ಈ ಪ್ರೈಸ್ ರೇಂಜಿಗೆ ನನಗೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಈ ಫೋನಲ್ಲಿ 20 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾನು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ, ನೀವೇ ಜಡ್ಜ್ ಮಾಡ್ಬೋದು. ಪರವಾಗಿಲ್ಲ, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಫ್ರಂಟ್ ಕ್ಯಾಮ್ರಾದಲ್ಲೂ ಕೂಡ. ಇನ್ನೂ ಈ ಒಂದು ಫೋನ್ನ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಕ್ವಾಲಿಟಿ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಇನ್ನೂ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಇದು ನನಗೆ ಅಷ್ಟೊಂದು ಫಾಸ್ಟ್ ಅಂತ ಅನ್ನಿಸ್ಲಿಲ್ಲ, ಬಟ್ ಪರವಾಗಿಲ್ಲ. ಆಯಿತಾ, ಇನ್ ಡಿಸ್ಪ್ಲೇ ಪ್ರಾಬ್ಲಮ್ ಏನಂದರೆ ನಾವು ಫಸ್ಟು ಸ್ಕ್ರೀನನ್ನು ಡಬಲ್ ಟ್ಯಾಪ್ ಮಾಡಿ ಆಮೇಲೆ ಅದ್ರ ಮೇಲೆ ಫಿಂಗರ್ ಪ್ರಿಂಟನ್ನು ಕ್ಲಿಕ್ ಮಾಡಬೇಕು. ಬಟ್ ಅದು ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿಯೇ ಅನ್ಲಾಕ್ ಮಾಡುತ್ತೆ. ಜೊತೆಗೆ ಫೇಸ್ ಅನ್ಲಾಕ್ ಕೂಡ ಇದೆ. ಫೇಸ್ ಅನ್ಲಾಕು ಕೂಡ ಗಮನಿಸ್ತಾ ಇದ್ದಾರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಬೇರೆ ಫೋನ್ಗಳ ರೀತಿ ಪಟ್ ಅಂತ ಅನ್ಲಾಕ್ ಮಾಡಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಪರವಾಗಿಲ್ಲ, ಬಟ್ ಸ್ಟಿಲ್ ಒಂದು ಲೆವೆಲಿಗೆ ಫಾಸ್ಟಾಗಿ ಇರುವಂಥದ್ದು. ಇದನ್ನು ಬಿಟ್ಟರೆ ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ, ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. 5000 ಅಂತಂದರೆ ತುಂಬ ಒಳ್ಳೆ ಬ್ಯಾಟ್ರಿ ಕೆಪಾಸಿಟಿನೇ. ಆರಾಮಾಗಿ 1.5 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಕೇವಲ HD+ ಡಿಸ್ಪ್ಲೇಗೆ. ಮತ್ತು ಬಾಕ್ಸ್ ಒಳಗೇ 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಈ ಪ್ರೈಸ್ ರೇಂಜಿಗೆ ನನಗೆ ಅನ್ನಿಸ್ದಂಗೆ ಇನ್ನೂ ಜಾಸ್ತಿ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಹೊಂದಿರುವಂಥ ಅಡಾಪ್ಟರ್ ನೀಡ್ಬೋದಾಗಿತ್ತು. ಅಟ್ಲೀಸ್ಟ್ 33 ವ್ಯಾಟೋ 50 ವ್ಯಾಟು ನೀಡ್ಬೋದಾಗಿತ್ತು. ನನಗೆ ಬೇರೆ ಫೋನ್ಗಳಲ್ಲಿ 33 ವ್ಯಾಟು 40 ವ್ಯಾಟು 50 ವ್ಯಾಟ್ ತನಕನೂ ಸಿಗ್ತವೆ ನಿಮಗೆ ಈ ಪ್ರೈಸ್ ರೇಂಜಲ್ಲಿ. ಇನ್ನೂ ಸ್ವಲ್ಪ ಜಾಸ್ತಿ ನೀಡ್ಬೋದಾಗಿತ್ತು. ಇನ್ನು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂತಂದರೆ ಆಂಡ್ರಾಯ್ಡ್ 11ನ ಬೇಸ್ ರನ್ ಆಗ್ತಿರುವಂಥ One UI 3.1 ಈ ಒಂದು ಫೋನ್ ಇರುವಂಥದ್ದು. ಈ ಒಂದು ಸ್ಯಾಮ್ಸಂಗ್ ಅವ್ರದ್ದು One UI ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಪರವಾಗಿಲ್ಲ, ಒಂದು ಲೆವೆಲ್ಗೆ. ಆಯಿತಾ, ಬೇಡದಿರುವಂಥ ಅಪ್ಲಿಕೇಶನ್ ತುಂಬ ಇದೆ. ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಬಟ್ ಸ್ಟಿಲ್ ನೀವು ಫೋನ್ ತೊಗೊಂಡಾಗ ಬೇಜಾನ್ ಬೇಡದಿರುವಂಥ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಈ ಯೂಸರ್ ಇಂಟರ್ಫೇಸ್ ನನಗೇನೋ ಅಷ್ಟೊಂದು ಇಷ್ಟ ಆಗಲ್ಲ. ಕೆಲವು ಜನಕ್ಕೆ ಸ್ಲೋ ಅಂತ ಅನ್ನಿಸ್ಬೋದು. ಅದು ಕೂಡ 60 Hz ರಿಫ್ರೆಶ್ ರೇಟು ಒಂದು ಲೆವೆಲಿಗೆ ಸ್ಲೋ ಅಂತ ಅನಿಸ್ಬೋದು. ಬಟ್ ಸ್ಟಿಲ್ ಪ್ರೋಸೆಸರ್ ಚೆನ್ನಾಗಿರೋದ್ರಿಂದ ಹ್ಯಾಂಡಲ್ ಮಾಡುತ್ತೆ. ಸೊ ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಬಟ್ ಈ ಒಂದು ಪ್ರೈಸ್ ರೇಂಜ್ಗೆ ಮೋನೋ ಸ್ಪೀಕರ್ ಕೂಡ ನನಗೆ ಬೇಜಾರನ್ನು ಮಾಡ್ತೀವಿ. ಬಿಟ್ಟರೆ ಎಲ್ಲ ಸೆನ್ಸರ್ಗಳನ್ನ ಕೂಡ ಕೊಟ್ಟಿದ್ದಾರೆ, ಏನು ಮಿಸ್ ಮಾಡಿಲ್ಲ. ಆದರೆ ಈ ಒಂದು ಫೋನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಒಂದು ಫೋನಲ್ಲಿ NFC ಇರೋದ್ರಿಂದ ಸ್ಯಾಮ್ಸಂಗ್ ಪೇ ಕೂಡ ಕೆಲಸವನ್ನು ಮಾಡುತ್ತೆ. ಇದು ಸ್ಯಾಮ್ಸಂಗ್ನ M ಸೀರೀಸಲ್ಲಿ ಇದೆ ಮೊದಲ ಬಾರಿಗೆ ಒಂದು ಸ್ಯಾಮ್ಸಂಗ್ ಪೇಯನ್ನು ವಿತ್ NFC ನೀಡ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯದಲ್ಲಿ ಇಷ್ಟಪಡ್ತೀನಿ. ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಸೊ 20,000 ಕೊಟ್ಬಿಟ್ಟು ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ ನೀವು ಕೇಳ್ತಾ ಇದ್ದೀರಾ ಅಂತಂದರೆ 20,000 ಬೆಲೆ ಸ್ವಲ್ಪ ಜಾಸ್ತಿ ಆಯಿತು. ಪ್ರೋಸೆಸರ್ ಚೆನ್ನಾಗಿದೆ, ಡಿಸ್ಪ್ಲೇ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು, ಸ್ಟೋರೇಜ್ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು, ಕ್ಯಾಮ್ರಾ ಚೆನ್ನಾಗಿದೆ, ಪರವಾಗಿಲ್ಲ. ಫಿಂಗರ್ ಪ್ರಿಂಟ್ ಸೆಕ್ಯೂರಿಟಿ ನನಗೆ ಅನಿಸ್ದಂಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ. ಬ್ಯಾಟ್ರಿ ಪರವಾಗಿಲ್ಲ, ಚಾರ್ಜರ್ ಇನ್ನೂ ಸ್ವಲ್ಪ ಜಾಸ್ತಿ ನೀಡ್ಬೋದಾಗಿತ್ತು. ಇನ್ನು ಡಿಸೈನ್ ಇಂಪ್ರೂವ್ ಆಗಬೇಕು. ಆಯಿತಾ, ಗ್ಲಾಸ್ ಪ್ಯಾಕ್ ನೀಡ್ಬೋದಾಗಿತ್ತು. 20,000 ರೂಪಾಯಿಗೆ ಸ್ವಲ್ಪ ಬೆಲೆ ಜಾಸ್ತಿ ಆಯಿತು ಅಂತ ನನಗಂತೂ ಅನ್ನಿಸ್ತಾ ಇದೆ. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನೀವೇನಾದ್ರು ಸ್ಯಾಮ್ಸಂಗ್ ಫ್ಯಾನ್ ಆಗಿದ್ದೀರಾ ಅಂತಂದರೆ ನೋಡಿ, ಒಂದು ಆಪ್ಷನ್ ಆಗಿ ಇಟ್ಕೊಬೋದು ಬೇಕಾದರೆ. ಸೊ ಇದಿಷ್ಟು ಒಂದು ಫೋನ್ನ ಬಗ್ಗೆ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಲೈಕನ್ನು ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.